ನಾ ಭೂತ ಬಂದೈತ ನೋಡುವ ತಂಗಿ ಕೊಳಕಲ್ಲೇ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ವಾ ಕೇಳುವ ತಂಗಿ ಕಸವನ್ನ ಬೀದಿಲಾಗ್ತೀವಾ. ಕಸಬಾ ವಿಂಗಡಣೆ ಮಾಡಿ ನಗರದ ಸ್ವಚ್ಛತೆ ನೋಡಿ, ಕಸಬಾ ವಿಂಗಡಣೆ ಮಾಡಿ ನಗರದ ಸ್ವಚ್ಛತೆ ನೋಡಿ. ಕೈಯಲ್ಲಿರುವ ಕಸವನ್ನೆಂದು ಬೀದಿಲೇಸಬಾರ್ದು ಕಂಡ್ರೆ ನಾಗರಿಕರಾಗೋಣ ಬನ್ನಿ. ನಾವು ನೀವು ನಾಗರಿಕರಾಗೋಣ ಬನ್ನಿ. ಪ್ಲಾಸ್ಟಿಕ್ನ ಭೂತ ಬಂದೈತ ನೋಡುವ ತಂಗಿ ಕೊಳಕಲ್ಲಿ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳುವ ತಂಗಿ ಕಸವನ್ನ ಬೀದಿ ಹಾಕಿವಾ. ಕಸದ ರೋಡನ್ನು ತುಂಬಿ ಪ್ಲಾಸ್ಟಿಕ್ ಕೆರೆಯನ್ನು ತುಂಬಿ ಕಸದ ರೋಡನ್ನು ತುಂಬಿ ಪ್ಲಾಸ್ಟಿಕ್ ಕೆರೆಯನ್ನು ತುಂಬಿ ರಸ್ತೆಯಲ್ಲಿ ಮನೆಯ ಕಸದ ತಂದು ತುಂಬಿದ್ದ ನಗರವನ್ನು ಕೊಡುಕು ಮಾಡಿದ್ದ. ಪ್ಲಾಸ್ಟಿಕ್ನ ಭೂತ ಬಂದೈತ ನೋಡುವ ತಂಗಿ ಕೊಳಕಲ್ಲೇ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳುವ ತಂಗಿ ಕಸವನ್ನ ಏನಪ್ಪ ನಮ್ಮ ಬೆಂಗಳೂರು ಜನ ಬಹಳ ಬುದ್ಧಿವಂತರಂತೆ. ಬುದ್ಧಿವಂತರು ತಮ್ಮ ತಮ್ಮ ಮನೆ ಒಳಗು ಹೊರಗು ಸ್ವಚ್ಛತೆಯ ಕಾಪಾಡ್ಕೋಬೇಕಂದ್ರೆ ಮತ್ತೆ ಮನೆಗಳಲ್ಲಿ ಹೀಗೆ ಪೇಪರ್ ತರ್ತಾರೆ, ಲೋಟ ಬಳಸ್ತಾರೆ, ಬಾಟ್ಲಲ್ಲಿ ನೀರು ಕುಡಿತಾರೆ. ಕೂಲ್ ಡ್ರಿಂಕ್ಸ್ ಬಾಟಲ್ಸು, ಒಂದ್ಸಲ ಬಳಸೋ ಪ್ಲಾಸ್ಟಿಕ್ ಡಬ್ಬಗಳು, ಐಸ್ ಕ್ರೀಮ್ ಕಪ್ಸು, ಟಿನ್ಸು ಇವೆಲ್ಲ ನಮ್ಮ ಜನಾನೇ ಅಲ್ಲೇ ಬಳಸೋದು. ಬರೀ ಕಂಪ್ಲೇಂಟ್ ಹೇಳ್ತಿದ್ದಾರೆ ಕಸ ಎಲ್ಲಿ ಅಂದರೆ ಅಲ್ಲಿ ಹಾಕೋದು ಸರಿ, ಮನೆಯಲ್ಲಿರೋ ಕಸನ ಎಲ್ಲಿ ಹಾಕೋದು ಅಂತ ಹೇಳ್ಕೊಳ್ಕೊಂಬಿಟ್ರೆ ನಮ್ಮ ಜನ ಬುದ್ಧಿವಂತರು ಬೇಗ ಕಲ್ತ್ಕೊತಾರೆ. ಅಪ್ಪ ಇಲ್ಲಿ ನೋಡು, ಈ ರೀತಿ ಮೊದಲು ಕಸನ ವಿಂಗಡಿಸ್ಬೇಕು. ವೆಟ್ ಕಸ ಅಂದರೆ ಹಸಿ ಕಸ, ಡ್ರೈ ಕಸ ಅಂದರೆ ಒಣ ಕಸ, ಸ್ಯಾನಿಟರಿ ಕಸ ಅಂದರೆ ಮಕ್ಕಳ ಹಗ್ಗೀಸು, ಪ್ಯಾಡ್ಸು ನೋಡು ಇಲ್ಲ ಹಾಕಬೇಕು. ಸ್ಪೆಷಲ್ ವೇಸ್ಟ್ ಅಂದರೆ ವಿಶೇಷ ಕಸ. ಮನೆಯಲ್ಲೇ ಕಸ ವಿಂಗಡಿಸಿ ಪೇಪರ್ ಕವರ್ನಲ್ಲೇ ಹಾಕಬೇಕು. ಮತ್ತು ಕಸ ವಿಂಗಡಿಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಬಾರ್ದು. ಗೊತ್ತಾಯ್ತಾ? ಅಯ್ಯೋ ಇಷ್ಟೆಲ್ಲ ಮಾಡಬೇಕು. ನಾನು ತುಂಬ ಬಿಸಿ ಮಾರಾಯ, ಏನೇ ಇಲ್ಲ. ನಿಮ್ಮನೆ ಕಸಕ್ಕೆ ನೀವೇ ಅಲ್ಲಪ್ಪ ಜವಾಬ್ದಾರಿ. ನೀವು ಬಳಕೆ ಮಾಡಿದ ವಸ್ತು ಕಸ ಆದಾಗ ಅದನ್ನು ನೀನೇ ವಿಂಗಡಿಸಬೇಕಲ್ವಪ್ಪ ಬುದ್ಧಿವಂತ. ಒಂದು ದಿನಕ್ಕೆ 10 ನಿಮಿಷ ಸಮಯ ಕೊಟ್ಟು ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕಲ್ವಪ್ಪ. ಸರಿ, ನಾವೇನೋ ಕಸ ವಿಂಗಡಣೆ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ವಿ, ಆದರೆ ನಮ್ಮ ರಸ್ತೆ, ನಮ್ಮ ಕಾಲೋನಿನಲ್ಲಿ ಇರೋರೆಲ್ಲ ಇದ್ರ ಬಗ್ಗೆ ಹೇಗಪ್ಪ ತಿಳ್ಕೊಳ್ಳೋದು? ಅದೇ ಬುದ್ಧಿವಂತೆ ಕಣವ ನೀನು. ಹೇಳ್ತೀನಿ ಕೇಳು. ನಿಮ್ಮ ಮನೆ ಹತ್ತಿರದಲ್ಲೇ ಸ್ವಚ್ಛತೆಯ ಕಲಿಕಾ ಕೇಂದ್ರಗಳನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಕಸ ವಿಂಗಡಣೆ, ಹಸಿ ಕಸದಿಂದ ಗೊಬ್ಬರ ಮಾಡೋ ಪ್ರಕ್ರಿಯೆ, ಕಾಂಪೋಸ್ಟಿಂಗು, ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ಮಾಹಿತಿ, ಡ್ರೈ ವೇಸ್ಟ್ನ ರಿಸೋರ್ಸಬಲ್ ಆಗಿ ಹೇಗೆ